ಫ್ರೆಂಡ್ಸ್, ಆವತ್ತು ದಿನಾಂಕ 2006 ರಣಜಿ ಟ್ರೋಫಿಯ ಮ್ಯಾಚ್ ನಡೀತಾ ಇದೆ. ಕರ್ನಾಟಕ ವರ್ಸಸ್ ಡೆಲ್ಲಿ. ಕರ್ನಾಟಕ ಟೀಮ್ ತುಂಬ ಸ್ಟ್ರಾಂಗ್ ಟೀಮ್ ಆಗಿರುತ್ತೆ. ಡೆಲ್ಲಿ ಟೀಮ್ ಸೋಲು ಖಂಡಿತ ಅನ್ನೋ ಪರಿಸ್ಥಿತಿಯಲ್ಲಿದ್ದಾಗ ಒಬ್ಬ 18 ವರ್ಷದ ಹುಡುಗ ಗ್ರೌಂಡ್ಗೆ ಕಾಲಿಟ್ಟು ಬ್ಯಾಟ್ ಬೀಸಲು ಸಿದ್ಧವಾಗ್ತಾನೆ. ಫಸ್ಟ್ ಡೇ ಔಟೇ ಆಗದೆ 40 ರನ್ ಹೊಡಿತಾನೆ. ಇನ್ನೇನು ಸೋಲ್ತೀವಿ ಅನ್ನೋ ಆ ಟೀಮ್ಗೆ ಒಂದು ಭರವಸೆ ತುಂಬುತ್ತಾನೆ. ಆವತ್ತು ಸೂರ್ಯ ಮುಳುಗ್ತಾನೆ, ಸಂಜೆ ಆಗುತ್ತೆ, ಆಟ ಮುಗಿಯುತ್ತೆ, ಮತ್ತೆ ನಾಳೆನೂ ಆಡಬೇಕು. ಡೆಲ್ಲಿ ಟೀಮ್ ಡೂ ಆರ್ ಡೈ ಸಿಚುವೇಶನ್. ಆ ಹುಡುಗನ ಮೇಲೆ ಪೂರ್ತಿ ಮ್ಯಾಚ್ ಇರೋದು. ಆ ಹುಡುಗ ಆಡಿದ್ರೆ ಮಾತ್ರ ಡೆಲ್ಲಿ ಟೀಮ್ ಗೆಲ್ಲಲು ಸಾಧ್ಯ ಅನ್ನೋ ಪರಿಸ್ಥಿತಿ ಅಲ್ಲಿರುತ್ತೆ. ಆ ಹುಡುಗನಿಗೂ ಸಹ ನಿದ್ದೆ ಬರ್ತಾ ಇಲ್ಲ. ನಾಳೆ ಆಡಲೇಬೇಕನ್ನುವ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಸೋತ್ರೆ ಮತ್ತೊಂದು ಅವಕಾಶ ಸಿಗಲ್ಲ, ನಾನು ಆಡಲೇಬೇಕು ಅನ್ನುವ ಆ ಛಲ ಹೆಚ್ಚಾಗ್ತಾ ಇದೆ. ಇಡೀ ಟೀಮ್ ನನ್ನ ಪರ್ಫಾರ್ಮೆನ್ಸ್ಗಾಗಿ ಕಾಯ್ತಾ ಇದೆ ಅಂತ ಆ ಹುಡುಗನಿಗೆ ಯೋಚನೆಗಳು ಬರುತ್ತೆ. ನಾನು ನಾಳೆ ಚೆನ್ನಾಗಿ ಮ್ಯಾಚ್ ಆಡಿ ನನ್ನ ಟೀಮ್ ಗೆಲ್ಲಿಸ್ತೀನಿ ಅಂತ ಪಣ ತೊಟ್ಟು ನಾಳೆಗೆ ಕಾಯ್ತಾ ಇರ್ತಾನೆ. ಸೂರ್ಯ ಹುಟ್ಟಾನೆ, ಬೆಳಗ್ಗೆ ಆಗುತ್ತೆ, ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಇರುತ್ತೆ. ತನ್ನ ತಂದೆ ತೀರು ಹೋಗಿದ್ದಾನೆ ಅಂತ. ಒಂದು ಕಡೆ ತಂದೆಯ ಮೃತದೇಹ ಕಾಯ್ತಾ ಇದೆ, ಇನ್ನೊಂದು ಕಡೆ ತನ್ನನ್ನೇ ನಂಬಿರುವ ಟೀಮ್ ಕಾಯ್ತಾ ಇದೆ. ಈ ಚಿಂತೆಯಲ್ಲಿ ಆಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಆತ ಕೊನೆಗೆ ಹೊರಟೇ ಬಿಟ್ಟ. ಮನೆಗಲ್ಲ, ಫೀಲ್ಡ್ಗೆ. ಆವತ್ತು ಆತ ಹೇಗಾಡಿನಂದ್ರೆ ಕಣ್ಣಲ್ಲಿ ನೀರು ಬಚ್ಚಿಟ್ಕೊಂಡು ಎದೆಯಲ್ಲಿ ನೋವನ್ನ ತಡೆದಿಟ್ಕೊಂಡು ಹೊಡೆದ ತನ್ನ ತಂದೆಗೋಸ್ಕರ ಹೊಡೆದ. ತಾನು ಸೋಲ್ಬಾರ್ದು ಅಂತ ಹೊಡೆದ. ಆತನ ಟೀಮ್ ಗೆಲ್ಲಬೇಕು ಅಂತ ಹೊಡೆದ. ಆವತ್ತು 90 ರನ್ ಹೊಡೆದು ಆತನ ಟೀಮ್ನ ಗೆಲ್ಲಿಸಿದ. ಅಲ್ಲಿ ಹುಟ್ಟಿದ ಆ ಹುಚ್ಚುತನ, ಫೋಕಸ್, ಕಮಿಟ್ಮೆಂಟ್, ಡೆಡಿಕೇಶನ್. 90 ರನ್ಗಳನ್ನು ಹೊಡೆದು ಟೀಮ್ನ ಗೆಲ್ಲಿಸಿದ ನಂತರ ತನ್ನ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಅಂತ ಹೋಗ್ತಾನೆ. ಅಲ್ಲಿದ್ದ ಆ ಫೋಕಸ್, ಎದೆಯಲ್ಲಿ ಅಷ್ಟೊಂದು ನೋವು ತುಂಬಿಕೊಂಡು ಅಂಥ ಸಿಚುವೇಶನ್ ಅನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು, ಆ ಕಿಚ್ಚು, ಆ ಹುಚ್ಚುತನ ಒಬ್ಬ ಸಾಧನೆ ಮಾಡುವ ವ್ಯಕ್ತಿಯಲ್ಲಿ ಇರಬೇಕಾದ ಹುಚ್ಚುತನಗಳು. ಇವತ್ತು ಇಡೀ ಪ್ರಪಂಚವೇ ಆತನ ಕಡೆಗೆ ತಿರುಗಿ ನೋಡೋ ಹಾಗೆ ಮಾಡಿದ್ದಾನೆ. ಆತ ಬೇರೆ ಯಾರೂ ಅಲ್ಲ, ವಿರಾಟ್ ಕೊಹ್ಲಿ. ಹೌದು, ಕ್ರಿಕೆಟ್ನ ರಾಜ, ಬೆಂಗಳೂರಿನ ಭಗವಂತ, ರನ್ ಮಷಿನ್, ಇಂಥ ಹಲವು ಹೆಸರುಗಳಿಂದ ಈತನನ್ನು ಕರೆಯುತ್ತಾರೆ. ನವೆಂಬರ್ 5, 1988ರಲ್ಲಿ ಪ್ರೇಮ್ನಾಥ್ ಕೊಹ್ಲಿ ಮತ್ತು ಸರೋಜ್ ಕೊಹ್ಲಿ ಅವರ 3ನೇ ಮಗನಾಗಿ ದೆಹಲಿಯಲ್ಲಿ ಜನನ ತಾಳ್ತಾನೆ. ಫ್ರೆಂಡ್ಸ್, ವಿರಾಟ್ ಕೊಹ್ಲಿ ಅವರು ಮೊದಲು ಬ್ಯಾಟ್ ಹಿಡಿದಿದ್ದು ಯಾವಾಗ ಗೊತ್ತಾ? ವಿರಾಟ್ ಕೊಹ್ಲಿ ಅವರು 3ನೇ ವರ್ಷದಲ್ಲಿದ್ದಾಗ ಅವರ ಮನೇಲಿ ಇರತಕ್ಕಂಥ ಒಂದು ಪ್ಲಾಸ್ಟಿಕ್ ಬ್ಯಾಟ್ನ ತೆಗೆದುಕೊಂಡು, ಅಪ್ಪ ನೀನು ಬೌಲಿಂಗ್ ಮಾಡು, ನಾನು ಬ್ಯಾಟಿಂಗ್ ಮಾಡ್ತೀನಂತ ಅವರ ತಂದೆಗೆ ಹೇಳ್ತಾನಂತೆ. ಆಗ ವಿರಾಟ್ ಕೊಹ್ಲಿಯ ತಂದೆ ವಿರಾಟ್ ಕೊಹ್ಲಿಗೆ ಕ್ರಿಕೆಟ್ ಮೇಲಿನ ಆಸಕ್ತಿಯನ್ನು ಕೊಂಡು ಅವರ ತಂದೆ ಆ 3ನೇ ವಯಸ್ಸಿನಿಂದಲೇ ವಿರಾಟ್ ಕೊಹ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಬರ್ತಾರೆ. ಸಣ್ಣ ಪುಟ್ಟ ಗಲ್ಲಿಗಳಲ್ಲಿ ಕ್ರಿಕೆಟ್ ಆಡ್ತಾರೆ. ಅದಾದ ನಂತರ ಕೊಹ್ಲಿ ಅವರ ತಂದೆ ಪ್ರೊಫೆಷನಲ್ ಕ್ರಿಕೆಟ್ ಕೋಚಿಂಗ್ಗೆ ಸೇರಿಸ್ತಾರೆ. ಕೊಹ್ಲಿ ಅವರ ತಂದೆ ವೃತ್ತಿಯಲ್ಲಿ ಒಬ್ಬ ಕ್ರಿಮಿನಲ್ ಲಾಯರ್. ಕ್ರಿಮಿನಲ್ ಲಾಯರ್ ಅಂದರೆ ಎಷ್ಟು ಬ್ಯುಸಿ ಇರ್ತಾರಂತೆ ನಮಗೆಲ್ಲ ಗೊತ್ತು. ಅಷ್ಟು ಬ್ಯುಸಿ ಇದ್ರೂ ಸುತ್ತಮುತ್ತ ಯಾವುದೇ ಟೂರ್ನಿಮೆಂಟ್ ನಡೀತಿದ್ರು ತನ್ನ ಮಗನಿಗೆ ಆ ಕ್ರಿಕೆಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಂತೆ. ಅಲ್ಲೆಲ್ಲ ಟೂರ್ನಿಮೆಂಟ್ಗೆ ಹೋದಾಗ ಅಲ್ಲಿ ಟೂರ್ನಿಮೆಂಟ್ ಆಡುವವರೆಲ್ಲ ಹೊಗಳ್ತಿರೋದನ್ನು ನೋಡಿ ಮತ್ತು ವಿರಾಟ್ ಕೊಹ್ಲಿಯ ಕೋಚರ್ ಸಹ ವಿರಾಟ್ ಕೊಹ್ಲಿಯನ್ನು ಬ್ಯಾಟಿಂಗ್ ಪರವಾಗಿ ಹೊಗಳ್ತಿರುವುದನ್ನು ನೋಡಿ, ಅದೇನೇ ಆಗಲಿ ನನ್ನ ಮಗ ದೊಡ್ಡ ಕ್ರಿಕೆಟರ್ ಆಗಬೇಕಂತ ಅವರು ಪಣ ತೊಡ್ತಾರೆ. ಕೊಹ್ಲಿಗೆ 14 ವರ್ಷ ಆಗಿರುತ್ತೆ. ಆಗ ಅಂಡರ್ 14 ಡೆಲ್ಲಿ ಟೀಮ್ಗೆ ಅಪ್ಲಿಕೇಶನ್ ಆಗ್ತಾರೆ. ಇಷ್ಟೆಲ್ಲ ಟ್ಯಾಲೆಂಟ್ ಇರುವ ಕೊಹ್ಲಿಗೆ ಒಂದು ಚಾನ್ಸ್ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಇರ್ತಾರೆ. ಆದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಕಾರಣ ನೆಪೋಟಿಸಮ್. ಅವರು ಮನಸ್ಸು ಮಾಡಿದರೆ ದುಡ್ಡು ಕೊಟ್ಟು ಅಥವಾ ರೆಕಮೆಂಡೇಶನ್ ಮಾಡಿ ಸೇರಿಸ್ಬೋದಾಗಿತ್ತು. ಬಟ್ ಅವರು ನಿರ್ಧಾರ ಮಾಡಿದ್ದು ತನ್ನ ಮಗ ಸ್ವಂತ ಟ್ಯಾಲೆಂಟಿಂದ ಮೇಲಕ್ಕೆ ಬರಬೇಕು ಮತ್ತು ಪ್ರಪಂಚ ಅವನನ್ನು ಗುರುತಿಸಿದರೆ ಅವನ ಸ್ವಂತ ಟ್ಯಾಲೆಂಟಿಂದಲೇ ಗುರುತಿಸಬೇಕು ಅಂತ ಪಣ ತೊಟ್ಟು ನಡೀತಿರೋ ಕ್ರಿಕೆಟ್ಗಳಿಗೆ ಅಪ್ಲಿಕೇಶನ್ ಆಗ್ತಾನೆ ಇರ್ತಾರೆ. ನಡೀತಿರುವ ಎಲ್ಲ ಕ್ರಿಕೆಟ್ ಕಾಂಪಿಟೇಷನ್ಗಳಿಗೆ ಅಪ್ಲಿಕೇಶನ್ ಆಗ್ತಾನೆ ಇರ್ತಾರೆ. ಅಂಡರ್ 15 ಡೆಲ್ಲಿ ಟೀಮ್ಗೆ ವಿರಾಟ್ ಕೊಹ್ಲಿ ಅವರು ಸೆಲೆಕ್ಟ್ ಆಗಿಬಿಡ್ತಾರೆ. ಡೆಲ್ಲಿ ಟೀಮಲ್ಲಿ ಕೊಹ್ಲಿ ಆಡ್ತಾ ಇರ್ತಾರೆ. ಕೊಹ್ಲಿಗೆ 19 ವರ್ಷ ಆಗುತ್ತೆ. ಅದಾದ ನಂತರ ಡೆಲ್ಲಿ ಅಂಡರ್ 19 ರಣಜಿ ಟ್ರೋಫಿಗೋಸ್ಕರ ಆಡ್ತಾ ಇರ್ತಾರೆ. ಫ್ರೆಂಡ್ಸ್, ಆವಾಗ ನಡೆದಂಥ ಇನ್ಸಿಡೆಂಟೇ ಅವರ ತಂದೆಯನ್ನು ಕಳ್ಕೊಂಡಿದ್ದು. ಮುಂದೆ ಅವರ ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫ್ ಹೇಗಿತ್ತು ಅಂದರೆ, ಕೊಹ್ಲಿನ ತುಂಬ ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಪ್ಲೇಯರ್ ಆಶೀಶ್ ನೇಯರ್ ಅವರು ಕೊಹ್ಲಿ ಬಗ್ಗೆ ಒಂದು ಮಾತು ಹೇಳ್ತಾರೆ. ಕೊಹ್ಲಿ ಟೈಮ್ ವೇಸ್ಟ್ ಮಾಡಿದ್ದನ್ನು ಅವರು ನೋಡಲೇ ಇಲ್ಲಂತೆ. ಇಲ್ಲ, ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು, ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ರು. ಮೊದಲು ಗುಂಡ್ಕೆ ತುಂಬ ಚಬ್ಬಿಯಾಗಿದ್ರು. ಆದರೆ ಇವತ್ತು ಒಬ್ಬ ಪರ್ಫೆಕ್ಟ್ ಫಿಟ್ನೆಸ್ ಬಾಡಿ ಇರುವ ಆಟಗಾರ
ಕೊಹ್ಲಿ ಆಗಿದ್ದಾರೆ ಅಂತ ಹೇಳ್ತಾರೆ. ಅವರಲ್ಲಿರುವ ಆ ಛಲ, ಅವರಲ್ಲಿರುವ ಆಸಕ್ತಿ, ಅವರು ಮಾಡ್ತಕ್ಕಂಥ ಹಾರ್ಡ್ ವರ್ಕ್ ಎಲ್ಲ ರೆಕಾರ್ಡ್ ಬೋರ್ಡ್ಗಳಲ್ಲಿ ಅವರ ಹೆಸರೇ ರಾರಾಜಿಸುತ್ತಿದೆ. ಈಗ ಅವರ ರೆಕಾರ್ಡ್ಗಳನ್ನು ನೋಡೋಣ ಬನ್ನಿ. IPL ಸ್ಟಾರ್ಟ್ ಆದಾಗಿಂದ ಇವತ್ತಿನವರೆಗೂ ಒಂದೇ ಒಂದು ಟೀಮಲ್ಲಿ ಆಡಿರುವ ಏಕೈಕ ವ್ಯಕ್ತಿ ಅಂದರೆ ಅದು ವಿರಾಟ್ ಕೊಹ್ಲಿ. ಇವತ್ತಿನವರೆಗೂ IPLನಲ್ಲಿ ಎಷ್ಟು ಸ್ಕೋರ್ ಯಾರ್ದಿದೆ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಅದು 7,900+. IPLನಲ್ಲಿ ಇದುವರೆಗೂ ಹೈಯೆಸ್ಟ್ ಸೆಂಚುರಿ ಹೊಡೆದಿರುವ ಪ್ಲೇಯರ್ ಅಂದರೆ ಅದು ವಿರಾಟ್ ಕೊಹ್ಲಿ. 292 ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ಆಡಿದ್ದಾರೆ. ಅದರಲ್ಲಿ 13,248 ರನ್ಗಳನ್ನು ಹೊಡೆದು ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ ರೆಕಾರ್ಡ್ಗಳಲ್ಲಿ 3ನೇ ಹೈಯೆಸ್ಟ್ ಸ್ಥಾನವನ್ನು ಹೊಂದಿದ್ದಾರೆ. ಫಸ್ಟ್ ಸಚಿನ್ ತೆಂಡೂಲ್ಕರ್ ಅವರಿದ್ದಾರೆ, 18,426. ಎರಡನೇ ಸ್ಥಾನದಲ್ಲಿ ಸಂಗಾಕಾರ್ ಅವರಿದ್ದಾರೆ, 14,234. ವಿರಾಟ್ ಕೊಹ್ಲಿ ಅವರು 3ನೇ ಹೈಯೆಸ್ಟ್ ಸ್ಕೋರರ್ ಆಗಿದ್ದಾರೆ. 113 ಟೆಸ್ಟ್ ಮ್ಯಾಚ್ಗಳನ್ನು ಆಡಿ 8,848 ರನ್ಗಳನ್ನು ಹೊಡೆದು ಟೆಸ್ಟ್ ಮ್ಯಾಚ್ನಲ್ಲಿ 19ನೇ ಸ್ಥಾನದಲ್ಲಿದ್ದಾರೆ. ಟೆಸ್ಟ್ ಮ್ಯಾಚ್ಗಳಲ್ಲಿ ಮೊದಲ ಸ್ಥಾನದಲ್ಲಿರೋದು ಸಚಿನ್ ತೆಂಡೂಲ್ಕರ್ ಅವರೇ, 15,921 ರನ್ಗಳನ್ನು ಹೊಡೆದಿದ್ದಾರೆ. ಇನ್ನು ಹೇಳ್ತಾ ಹೋದ್ರೆ ಒಂದ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ಇದ್ದಾವೆ. ಇನ್ನು ಅವರ ಬಗ್ಗೆ ಹೇಳ್ತಾ ಹೋದ್ರೆ ಈ ವಿಡಿಯೋ ಅಲ್ಲ, ಇಡೀ ದಿನವೇ ಸಾಕಾಗಲ್ಲ. ಇನ್ನು ಅವರ ಪರ್ಸನಲ್ ಲೈಫ್ ಬಗ್ಗೆ ತಿಳ್ಕೊಬೇಕಾದ್ರೆ 2013ರಲ್ಲಿ ವಿರಾಟ್ ಕೊಹ್ಲಿ ಫೌಂಡೇಶನ್ ಅಂತ ಓಪನ್ ಮಾಡ್ತಾರೆ. ಅಂದರೆ ಮಕ್ಕಳಿಗೆ ಯಾವುದೇ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಆ ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡೋಕ್ಕೆ ಈ ಫೌಂಡೇಶನ್ ಮಕ್ಕಳಿಗೆ ಹೆಲ್ಪ್ ಮಾಡುತ್ತೆ. ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಅವರು ಫಸ್ಟ್ ಮೀಟ್ ಆಗಿದ್ದು ಒಂದು ಶಾಂಪ್ ಆ್ಯಡಲ್ಲಿ. ಆವತ್ತಿಂದ ಅವರು ಫ್ರೆಂಡ್ಸ್ ಆಗ್ತಾರೆ. 2014ರಲ್ಲಿ ವಿರಾಟ್ ಕೊಹ್ಲಿ 50 ಹೊಡೆದಾಗ ಒಂದು ಫ್ಲೈಯಿಂಗ್ ಕಿಸ್ ಕೊಡ್ತಾರೆ. ಆವಾಗ ಎಲ್ಲ ಪಬ್ಲಿಕ್ಗೂ ಓಪನ್ ಆಗಿ ಗೊತ್ತಾಗುತ್ತೆ. ಆ ಸ್ನೇಹ ಪ್ರೀತಿಯಾಗಿ ಬೆಳೆದು 2017ರಲ್ಲಿ ಎಂಗೇಜ್ ಆಗ್ತಾರೆ. 2017 ಡಿಸೆಂಬರ್ 11ರಲ್ಲಿ ಸೂಪರ್ ಲಕ್ಸುರಿಯಾಗಿ ಇಟಲಿನಲ್ಲಿ ಮದುವೆ ಆಗ್ತಾರೆ. ಅನುಷ್ಕಾ ನನ್ನ ಲೈಫ್ಗೆ ಬಂದ ಮೇಲೆ ತುಂಬಾ ವಿಷಯಗಳನ್ನು ಕಲಿಸಿಕೊಟ್ಟಿದ್ದಾರೆ ಅಂತ ವಿರಾಟ್ ಕೊಹ್ಲಿ ಅವರು ಹೇಳ್ಕೊಳ್ತಿದ್ದಾರೆ. 2021ರಲ್ಲಿ ಈ ಕ್ಯೂಟ್ ಕಪಲ್ಸ್ಗಳಿಗೆ ಒಂದು ಲಿಟಲ್ ಬೇಬಿ ಹುಟ್ಟುತ್ತೆ. ಆ ಮಗುವಿನ ಹೆಸರು ಓಮಿಕಾ. ರೀಸೆಂಟ್ ಆಗಿ ಇವರಿಗೆ ಒಂದು ಗಂಡು ಮಗು ಆಯಿತು. ಆ ಮಗುವಿನ ಹೆಸರು ಅಕಾಯ ಅಂತ ಇಟ್ಟಿದ್ದಾರೆ. ಇದು ನಮ್ಮ ಕಿಂಗ್ ಕೊಹ್ಲಿಯ ಪ್ರೊಫೆಷನಲ್ ಮತ್ತು ಪರ್ಸನಲ್ ಲೈಫು. ಇನ್ನು ಫ್ಯೂಚರ್ ಲೈಫ್ ಹೆಂಗಿದೆ ಅಂದರೆ, ಇವರು 35 ವರ್ಷಕ್ಕೆ ಇಷ್ಟು ಕೋಟಿ ಸಂಪಾದನೆ ಮಾಡಿ ಕೋಟಿ ಹೃದಯಗಳನ್ನು ಗೆದ್ದು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಫ್ರೆಂಡ್ಸ್, ವಿರಾಟ್ ಕೊಹ್ಲಿಯ ಜೀವನದ ಸಣ್ಣ ಪರಿಚಯ ಇದಾಗಿತ್ತು. ವಿರಾಟ್ ಕೊಹ್ಲಿ ಅವರ ಬಗ್ಗೆ ನಿಮ್ಮ ಒಪಿನಿಯನ್ ಯಾವ ರೀತಿ ಇದಂತೂ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.